ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 2ನೇ ಸೆಮಿಸ್ಟರ್, ಪತ್ರಿಕೆ 5 ಶಾಸ್ತ್ರ ಮತ್ತು ಚಾರಿತ್ರಿಕ ಸಾಹಿತ್ಯ. ಇದರಲ್ಲಿರುವ ಮೊದಲ ಬ್ಲಾಕ್ 36 ಶಾಸ್ತ್ರ ಸಾಹಿತ್ಯ. ಈ ಬ್ಲಾಕಿನಲ್ಲಿರುವ ಮೂರನೆಯ ಘಟಕ 143 ಚಾರಿತ್ರಿಕ ಸಾಹಿತ್ಯ. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕ ಬಹಳ ಚಿಕ್ಕ ಘಟಕ ಅಂತ ಹೇಳ್ಬೋದು, ಅತಿ ಕಡಿಮೆ ಅಂಶಗಳಿರುವ ಘಟಕ. ಆದರೆ ಯಾವ ಅಂಶಗಳು ಈ ಘಟಕದಲ್ಲಿದೆ ಅಂತ ನೋಡೋದಾದರೆ, ಕನ್ನಡದಲ್ಲಿ ಚಾರಿತ್ರಿಕ ಸಾಹಿತ್ಯದ ಪರಂಪರೆ ಹೇಗಿತ್ತು, ಅದಕ್ಕೆ ಉದಾಹರಣೆಯಾಗಿ ಕೆಲವು ಕಾವ್ಯಗಳನ್ನು ಹೇಳಲಾಗಿದೆ. ಕಾವ್ಯಾವಲೋಕನ, ಶಬ್ದಮಣಿ ದರ್ಪಣ, ಶಬ್ದಾನುಶಾಸನ, ಕವಿರಾಜ ಮಾರ್ಗ, ಶೂದ್ರಕ. ಈ ಕಾವ್ಯಗಳಲ್ಲಿ ಸಾಹಿತ್ಯಿಕ ವಿಷಯಗಳನ್ನು ಹೇಗೆ ತಿಳಿಸಲಾಗಿದೆ ಅನ್ನೋದನ್ನು ಸಹ ನೋಡೋಣ. ನಂತರ ಚಾರಿತ್ರಿಕ ಧ್ವನಿಯ ಕಾವ್ಯಗಳು, ಅಂದರೆ ಚರಿತ್ರೆಯ ವಿಷಯವನ್ನು ಧ್ವನಿಸುವ ಕಾವ್ಯಗಳಿಗೆ ಚಾರಿತ್ರಿಕ ಧ್ವನಿಯ ಕಾವ್ಯಗಳು ಅಂತ ಹೇಳಲಾಗುತ್ತೆ. ಅದ್ರ ಬಗ್ಗೆ ಹೇಳ್ತಾ, ಹಾಗೆ ಕೆಲವು ಉದಾಹರಣೆಯಾಗಿ ವಿಕ್ರಮಾರ್ಜುನ ವಿಜಯಂ, ಭುವನೈಕ ರಾಮಾಭ್ಯುದಯ, ಸಾಹಸ ಭೀಮ ವಿಜಯ, ಕಬ್ಬಿಕರ ಕಾವ. ಈ ಕಾವ್ಯಗಳಲ್ಲಿ ಚಾರಿತ್ರಿಕ ಧ್ವನಿ ಹೇಗೆ ಹೊರಹೊಮ್ಮಿದೆ ಅನ್ನೋದನ್ನು ನೋಡೋಣ. ಮೊದಲೇ ಹೇಳಿದಾಗೆ ಇದೊಂದು ಚಿಕ್ಕ ಘಟಕ, ಆದ್ದರಿಂದ ಒಂದು ಅಥವಾ ಎರಡು ಪ್ರಶ್ನೆ, ಬಹುತೇಕ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಡಿಸೆಂಬರ್ 23ರಲ್ಲಿ 2 ಪ್ರಶ್ನೆಗಳು ಬಂದಿದೆ. ಒಂದು, ಟಿಪ್ಪಣಿ ಬರೆಯಿರಿ 5 ಅಂಕಗಳದು ಕವಿರಾಜ ಮಾರ್ಗ, ಇದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಬಂದಿದೆ. ಮತ್ತೊಂದು ಪ್ರಶ್ನೆ, ಕನ್ನಡದ ಚಾರಿತ್ರಿಕ ಸಾಹಿತ್ಯ ಪರಂಪರೆಯನ್ನು ಕುರಿತು ಬರೆಯಿರಿ ಅಂತ 15 ಅಂಕಗಳ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆಗೆ ಈ ಘಟಕ ಮತ್ತು ಮುಂದಿನ ಘಟಕದಲ್ಲಿರುವ ವಿಷಯಗಳನ್ನು ಸಹ ಸೇರಿಸಿ ನೀವು ಬರೆಯಬಹುದು. ಹೀಗೆ ಈ ಘಟಕದಿಂದ ಬಹುತೇಕ ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆ ಬರಬಹುದು. ಯಾವುದ್ರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು ಅಂದರೆ, ಕನ್ನಡದಲ್ಲಿ ಚಾರಿತ್ರಿಕ ಸಾಹಿತ್ಯದ ಪರಂಪರೆ ಅಂತ ಕೇಳಬಹುದು, ಅಥವಾ ಚಾರಿತ್ರಿಕ ಧ್ವನಿಯ ಕಾವ್ಯಗಳು ಅಂತ ಹೇಳಬಹುದು. ನೀವು ಈ ಘಟಕದಲ್ಲಿರುವ ಅಂಶಗಳನ್ನು ನೆನಪಿಟ್ಕೊಂಡ್ರೆ ಈ ಎರಡೂ ತರಹದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಬರೀಬಹುದು. ಇನ್ನು ಈ ಘಟಕದ ವಿವಿಧ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೋಬೇಕಾಗತ್ತೆ. ಸಾಹಿತ್ಯಕ್ಕೂ ಇತಿಹಾಸಕ್ಕೂ ಸಂಬಂಧ ಇದೆ. ಅದರಲ್ಲೂ ಕಾವ್ಯಗಳಲ್ಲಿ, ಸಾಹಿತ್ಯದಲ್ಲಿ ಇತಿಹಾಸವನ್ನು ಹೇಗೆ ದಾಖಲು ಮಾಡಲಾಗಿದೆ ಅನ್ನೋದನ್ನು ಸಹ ತಿಳ್ಕೋಬೇಕು. ಚಾರಿತ್ರಿಕ ವಿಷಯಗಳನ್ನು ಹೇಳ್ತಾ ಸಾಹಿತ್ಯ ಹೇಗೆ ರಚಿಸಲ್ಪಟ್ಟಿದೆ ಅನ್ನೋದನ್ನು ಅರಿತುಕೊಳ್ಬೇಕು. ಮತ್ತು ಕನ್ನಡದಲ್ಲಿರುವ ಚಾರಿತ್ರಿಕ ಸಾಹಿತ್ಯದ ಪರಂಪರೆಯನ್ನು ನಾವು ತಿಳ್ಕೋಬೇಕಾಗತ್ತೆ. ಮತ್ತು ಚಾರಿತ್ರಿಕ ಧ್ವನಿಯನ್ನು ಹೊಂದಿರುವ ಕಾವ್ಯಗಳ ಬಗ್ಗೆ ನಾವು ಚರ್ಚಿಸೋಣ. ಸಮಾಜವನ್ನು ಹೇಗೆ ಪ್ರತಿಬಿಂಬಿಸೋದು, ಸಮಾಜದ ಹೇಗಿತ್ತು ಅಂತ ಹೇಗೆ ಹೇಳಬಹುದು ಅಂದರೆ, ಭಾಷೆಯ ಮೂಲಕ ಹೇಳಬಹುದು. ಭಾಷೆಯ ಮೂಲಕ ಹೇಗೆ? ಭಾಷೆಯ ಸಾಹಿತ್ಯದ ಮೂಲಕ ಸಮಾಜದ ಸ್ಥಿತಿಗತಿಗಳನ್ನು ತಿಳಿಸಬಹುದು. ಈ ಸಾಹಿತ್ಯ ಕೇವಲ ಕಾವ್ಯ ಸೌಂದರ್ಯವನ್ನು ಕೊಡೋ ಕೆಲಸ ಮಾತ್ರ ಮಾಡದೆ, ಸಮಕಾಲೀನ ಸಮಾಜದ ಬದುಕನ್ನು ಸಹ ತಿಳಿಸುತ್ತಾ ಹೋಗುತ್ತೆ. ಹಾಗೆ ಅದನ್ನು ತಿಳಿಸ್ತಾ ಮುಂದಿನ ತಲೆಮಾರಿಗೆ ಅಂದಿನ ಚಾರಿತ್ರಿಕ ಅಂಶಗಳನ್ನು ಸಹ ತಿಳಿಸುತ್ತೆ. ಒಟ್ಟು ಸಾಹಿತ್ಯವನ್ನು ವಿವಿಧ ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಸಾಹಿತ್ಯವನ್ನು ಸಾಂಸ್ಕೃತಿಕ ಅಧ್ಯಯನ, ಚಾರಿತ್ರಿಕ ಅಧ್ಯಯನ, ಧಾರ್ಮಿಕ ಅಧ್ಯಯನ ಎಂಬ ವಿವಿಧ ದೃಷ್ಟಿಕೋನದಿಂದ ಅಧ್ಯಯನವನ್ನು ಮಾಡಬಹುದು. ಸಾಹಿತ್ಯವನ್ನು, ಭಾರತೀಯ ಸಮಾಜವನ್ನು, ವಿಶೇಷವಾಗಿ ನಮ್ಮ ಪ್ರದೇಶ ಕರ್ನಾಟಕದ ಚರಿತ್ರೆಯನ್ನು ತಿಳಿಯೋದಕ್ಕೆ ಕಾವ್ಯಗಳಲ್ಲಿರುವ
ಚಾರಿತ್ರಿಕ ವಿಷಯಗಳನ್ನು ಅಧ್ಯಯನ ಮಾಡೋದು ಅತ್ಯಂತ ಸೂಕ್ತವಾಗುತ್ತೆ. ಕನ್ನಡದಲ್ಲಿ ಇತಿಹಾಸವನ್ನು ತಿಳಿಯಲು ಪ್ರಯತ್ನ ಮಾಡಿದ್ರೆ ನಮಗೆ ಮೊದಲು ಆಕರವಾಗಿ ಸಿಗೋದು ಶಾಸನ ಸಾಹಿತ್ಯ. ಆದರೆ ಶಾಸನ ಪಠ್ಯ ವಿಸ್ತಾರವಾಗಿರೋದಿಲ್ಲ. ಅದು ಬಹಳ ಚಿಕ್ಕ ಪಠ್ಯವಾಗಿರುತ್ತೆ, ಸಂಕ್ಷಿಪ್ತವಾಗಿರುತ್ತೆ. ಕಾವ್ಯ ವಿಸ್ತಾರವಾಗಿರುತ್ತೆ. ಈ ಕಾವ್ಯದಲ್ಲಿ ಸಾಹಿತ್ಯದ ಮೂಲಕ ಚರಿತ್ರೆಯ ಹಲವಾರು ವಿವರಗಳನ್ನು ನಮಗೆ ಕೊಡುತ್ತೆ ಈ ಕಾವ್ಯಗಳು. ಶಾಸನಗಳು ಪಂಕ್ತಿಗಳ ಗಾತ್ರದ ಸಂಖ್ಯೆಯಿಂದ ಚಿಕ್ಕದಾಗಿದ್ದರೂ ಸಹ ಚಾರಿತ್ರಿಕ ದೃಷ್ಟಿಯಿಂದ ಬಹಳ ಪ್ರಮುಖ ಆಕರವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಶಾಸನಗಳು ಓದಲು ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗಿರುತ್ತೆ. ಆದರೆ ಕಾವ್ಯಗಳು ಜನಕ್ಕೆ ಬಹಳ ಆತ್ಮೀಯವಾಗಿರುತ್ತೆ, ಓದೋದಕ್ಕೆ ಖುಷಿ ಕೊಡುತ್ತೆ. ಆದ್ದರಿಂದ ಚಾರಿತ್ರಿಕವಾಗಿ ಕಾವ್ಯ ಬಹಳಷ್ಟು ಸತ್ಯವನ್ನು ತೆರೆದಿಡುತ್ತೆ. ಎಷ್ಟು ಸತ್ಯವಾಗಿರುತ್ತೆ ಅದು ಅನ್ನೋದು ಆ ಕವಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಒಂದು ಕಾವ್ಯ ಸಮಕಾಲೀನ ಚರಿತ್ರೆಯನ್ನು ದಾಖಲಿಸಬಹುದು. ಐತಿಹಾಸಿಕ ಘಟನೆಗಳಿಗೆ ಪ್ರತಿಕ್ರಿಯೆ ನೀಡುವಂತೆ ಕಾವ್ಯವನ್ನು ರಚಿಸಿರಬಹುದು. ತಮ್ಮ ಆಶ್ರಯದಾತ ಅರಸರ, ಅಧಿಕಾರಿಗಳ, ಆಶ್ರಯದಾತರ ವೈಭವೀಕರಣ ಮಾಡಿರಬಹುದು. ಜೊತೆಯಲ್ಲಿ ಕಾಲ್ಪನಿಕ ಕಥೆಗಳು, ಪುರಾಣದ ಇತಿಹಾಸದ ವಿಷಯಗಳನ್ನು ಈ ಕಾವ್ಯಗಳಲ್ಲಿ ಸೇರಿಸ್ಕೊಂಡಿರಬಹುದು. ಆದರೆ ಇವುಗಳನ್ನೆಲ್ಲ ಪಕ್ಕದಲ್ಲಿಟ್ಟು ನಾವು ಕಾವ್ಯವನ್ನು ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ಖಂಡಿತ ಇತಿಹಾಸದ ಹಲವಾರು ವಿಷಯಗಳು ನಮಗೆ ಅರಿವಾಗುತ್ತೆ. ಚಾರಿತ್ರಿಕ ಸಂಗತಿಗಳನ್ನು, ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುವ ಸಾಹಿತ್ಯ ಬಹಳ ಸಿಗುತ್ತೆ. ಅಸಂಖ್ಯಾತ ಕಾವ್ಯಗಳು ಈ ಚಾರಿತ್ರಿಕ ವಿಷಯಗಳನ್ನು ಹೇಳುತ್ತೆ. ಪುರಾಣ ಮತ್ತು ಇತಿಹಾಸ ಎರಡೂ ಒಟ್ಟಿಗೆ ಇರುವಂಥ ಪರಂಪರೆ ರಾಮಾಯಣದಿಂದ ಮೊದಲುಗೊಂಡು ಎಲ್ಲ ತರಹದ ಕಾವ್ಯಗಳಲ್ಲೂ ಸಿಗುತ್ತೆ. ಒಬ್ಬ ರಾಜನ ಆಸ್ಥಾನದಲ್ಲಿ ಇದ್ದ ಕವಿ ತಾನಿದ್ದ ರಾಜ್ಯದ ಹಾಗೂ ಆಗಿನ ಸಮಕಾಲೀನರಾದ ರಾಜರುಗಳ ಚರಿತ್ರೆಯನ್ನು ತಮ್ಮ ಕಾವ್ಯದ ಮೂಲಕ ಹೇಳಲು ಪ್ರಯತ್ನಿಸ್ತಾರೆ. ಉದಾಹರಣೆಗೆ ಬಾಣನ ಹರ್ಷಚರಿತ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಮೂರನೆಯ ಸೋಮೇಶ್ವರನ ಮಾನಸೋಲ್ಲಾಸ ಮತ್ತು ವಿಕ್ರಮಾಂಕಾಭ್ಯುದಯ, ಜಯಾಂಕನ ಪೃಥ್ವಿರಾಜ ವಿಜಯ, ಈ ತರಹದ ಕಾವ್ಯಗಳು ಇತಿಹಾಸದ ವಿಷಯಗಳನ್ನು ಬಹಳಷ್ಟು ಅನಾವರಣ ಮಾಡಿದೆ. 1148ರಲ್ಲಿ ಬಂದಂತಹ, ಆ ಸಮಯದಲ್ಲಿ ಬಂದಂತಹ ಕಲ್ಹಣನ ರಾಜತರಂಗಿಣಿ ಐತಿಹಾಸಿಕ ಕಾವ್ಯಗಳಲ್ಲೇ ಅತ್ಯಂತ ಮಹತ್ವಪೂರ್ಣವಾದ ಕೃತಿ ಅಂತ ಖ್ಯಾತವಾಗಿದೆ. ಅನೇಕ ಕಾವ್ಯಗಳಲ್ಲಿ ಚಾರಿತ್ರಿಕ ಅಂಶಗಳು ಕಂಡು ಬಂದಿದೆ. ಈ ಎಲ್ಲ ಕಾವ್ಯ ಪರಂಪರೆಯಲ್ಲಿ ಕಾಣುವ ಐತಿಹಾಸಿಕ ಅಂಶಗಳು ನಮಗೆ ಚಾರಿತ್ರಿಕ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿವೆ ಅಂತ ಹೇಳಬಹುದು. ಕನ್ನಡದಲ್ಲಿ ಚಾರಿತ್ರಿಕ ಸಾಹಿತ್ಯದ ಪರಂಪರೆ ಹೇಗಿದೆ ಅಂತ ಈಗ ನೋಡೋಣ. ಕರ್ನಾಟಕವನ್ನು ಹಲವಾರು ಸಾಮಂತ ರಾಜರು, ಚಕ್ರವರ್ತಿಗಳು ಆಳಿದ್ದಾರೆ. ಇವರ ಬಗ್ಗೆ ಹಲವಾರು ಶಾಸನಗಳು ಅವರ ವಿಷಯಗಳನ್ನು ಹೇಳುತ್ತೆ. ಆದರೆ ಅವರ ಆಸ್ಥಾನದಲ್ಲಿ ಇರುತ್ತಿದ್ದ ಕವಿಗಳು ತಮ್ಮ ಕಾವ್ಯದ ಮೂಲಕ ಈ ರಾಜರುಗಳ, ಚಕ್ರವರ್ತಿಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ. ಆಸ್ಥಾನಗಳಲ್ಲಿ ಶ್ರೇಷ್ಠ ಕವಿಗಳಿರೋದು ರಾಜರಿಗೆ ಪ್ರತಿಷ್ಠೆಯ ಸಂಗತಿಯಾಗಿತ್ತು. ಈ ಕವಿಗಳಿಂದಲೇ ಅವರ ಕಾವ್ಯಗಳ ಮೂಲಕ ರಾಜನು ಜನಮಾನಸದಲ್ಲಿ ಉಳಿತಾ ಇದ್ದ. ಉದಾಹರಣೆಗೆ ಪಂಪಂದೇ ತಗೋಣ. ಪಂಪ ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನ
ತನ್ನ ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ ಶ್ಲೇಷಾಲಂಕಾರದ ಮೂಲಕ ಚಿತ್ರಿಸಿದ್ದಾನೆ. ಅರ್ಜುನನಿಗೆ ಸಮೀಕರಿಸಿ ತನ್ನ ಆಶ್ರಯದತ್ತ ಅರಕೇಸರಿಯನ್ನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಪಂಪ ಬರೆದಿರೋದನ್ನು ನಾವು ನೋಡಬಹುದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಪಂಪ ಒಂದು ಹೊಸ ಪರಂಪರೆಯನ್ನೇ ಆರಂಭಿಸಿದ ಅಂತ ಹೇಳಬಹುದು. ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರುಗಳು ಹಲವಾರು ಕವಿಗಳಿಗೆ ರಾಜಾಶ್ರಯವನ್ನು ನೀಡಿದ್ರು. ಈ ಅರಸು ಮನೆತನಗಳ ಅಥವಾ ಅರಸರ ಕೊಡುಗೆ ಸಾಂಸ್ಕೃತಿಕ ಜಗತ್ತಿಗೆ ವಿಶೇಷವಾಗಿತ್ತು ಮತ್ತು ವಿಪುಲವಾಗಿತ್ತು ಅಂತ ಹೇಳಬಹುದು. ಈ ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ಕನ್ನಡ ಚಾರಿತ್ರಿಕ ಸಾಹಿತ್ಯದ ಪರಂಪರೆಯನ್ನು ನಾವು ನೋಡಿದಾಗ ಎರಡು ವಿಷಯಗಳನ್ನು ಗಮನಿಸಬಹುದು. ಅಂದರೆ ಸಾಹಿತ್ಯದಲ್ಲಿ ಚಾರಿತ್ರಿಕ ವಿಷಯಗಳನ್ನು ಹೇಳುವ ಈ ಪರಂಪರೆಯಲ್ಲಿ ಎರಡು ವಿಷಯ ಗಮನಿಸಬಹುದು. ಯಾವ್ಯಾವುದು? ಮೊದಲನೇದಾಗಿ, ಕವಿಗಳು ತಮ್ಮ ಆಶ್ರಯದಾತರಾದ ಅರಸರನ್ನ ಕುರಿತು ನೇರವಾಗಿ ಕಾವ್ಯವನ್ನು ರಚಿಸಿಲ್ಲ. ಅದಕ್ಕೆ ಬದಲಾಗಿ ತಾವು ರಚಿಸುವ ಕಾವ್ಯದ ಒಂದು ಉದಾತ್ತ ಪಾತ್ರದಲ್ಲಿ ತಮ್ಮ ಆಶ್ರಯದಾತ ಅರಸರನ್ನ ಸಮೀಕರಿಸಿದ್ದಾರೆ. ಮೊದಲೇ ಹೇಳಿದಾಗೆ, ಉದಾಹರಣೆಗೆ ಪಂಪ ತನ್ನ ಆಶ್ರಯದಾತ ಅರಕೇಸರಿಯನ್ನ ಅರ್ಜುನನ ಜೊತೆ ಸಮೀಕರಿಸಿರೋದು, ಇದು ಒಂದು ವಿಷಯ. ಇನ್ನೊಂದು ವಿಷಯ, ಕಾವ್ಯದಲ್ಲಿ ತನ್ನ ಆಶ್ರಯದಾತ ರಾಜನಿಗಿದ್ದ ಬಿರುದುಗಳು, ಆತನ ವಿಜಯ ಯಾತ್ರೆಯ ಪಯಣಗಳು, ಯುದ್ಧದ ವಿವರಗಳು, ವಿಶೇಷ ಘಟನೆಗಳು, ಇವುಗಳನ್ನೆಲ್ಲ ತಮ್ಮ ಕಾವ್ಯದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಈ ಕವಿಗಳು. ಆದರೆ ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕು. ಈ ಕವಿಗಳಿಗೆ ತಮ್ಮ ಆಶ್ರಯದಾತ ಅರಸರ ಮೆಚ್ಚುಗೆ ಬೇಕೇ ಬೇಕಾಗಿರ್ತಿತ್ತು. ಆದ್ದರಿಂದ ಈ ವಿಷಯಗಳನ್ನು ಹೇಳುವಾಗ ವರ್ತನೆ, ಉತ್ಪ್ರೇಕ್ಷೆ, ಪಕ್ಷಪಾತ ಧೋರಣೆ, ವಿಪರೀತ ಹೊಗಳಿಕೆ, ಈ ಥರದ ಹಲವಾರು ಅಂಶಗಳನ್ನು ಸೇರಿಸ್ಬಿಡ್ತಾ ಇದ್ರು. ಆದರೆ ನಾವು ಅದನ್ನು ತೀಕ್ಷ್ಣವಾಗಿ ಗಮನಿಸಿದಾಗ ವಸ್ತುನಿಷ್ಠವಾದ ಮಾಹಿತಿ ಖಂಡಿತ ದೊರೆಯುತ್ತೆ. ಈ ತರಹದ ಚಾರಿತ್ರಿಕ ಕಾವ್ಯಗಳಲ್ಲಿ 3 ಬಗೆ ಇದೆ ಅಂತ ನಾವು ನೋಡಬಹುದು. ಯಾವ್ಯಾವುದು 3 ಬಗೆ? ಮೊದಲನೇದು ಯಾವುದು ಅಂದರೆ, ಪ್ರಸಿದ್ಧವಾದ ಇಲ್ಲವೇ ಪುರಾಣಕ್ಕೆ ಸಂಬಂಧಿಸಿದ ಕಥೆಯನ್ನು ಆಧರಿಸಿದ ಕಾವ್ಯವನ್ನು ರಚಿಸಿದಾಗ ಕವಿಯು ಆ ಕಥೆಯ ನಾಯಕನೊಂದಿಗೆ ತನ್ನ ಆಶ್ರಯದಾತನನ್ನು ಸಮೀಕರಿಸಿ ಹೇಳೋದು. ಇಲ್ಲಿ ಇತಿಹಾಸದ ಸಂಗತಿಯನ್ನು ಚರ್ಚಿಸುವ ಉದ್ದೇಶ ಇರೋದಿಲ್ಲ, ಆದರೆ ತನ್ನ ನಾಯಕನ ಬಗ್ಗೆ ಹೇಳೋದೇ ಕವಿಯ ಮತ್ತು ಕಾವ್ಯ ರಚನೆಯ ಉದ್ದೇಶ ಆಗಿರುತ್ತೆ. ಮತ್ತು ಎರಡನೆಯ ಬಗೆಯ ಚಾರಿತ್ರಿಕ ಕಾವ್ಯ ಯಾವುದು ಅಂದರೆ, ಐತಿಹಾಸಿಕ ವಸ್ತುವನ್ನು, ಘಟನೆಯನ್ನು, ಒಂದು ಸನ್ನಿವೇಶವನ್ನು ಆಧಾರವಾಗಿಟ್ಟುಕೊಂಡು ಕವಿಗಳು ರಚಿಸ್ತಾ ಇದ್ರು. ಆಗ ಅವರ ಗುರಿ ಇತಿಹಾಸವನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥದ್ದಾಗಿರುತ್ತೆ. ಆಗ ನಡೆದ ಘಟನೆಯನ್ನು ಮುಂದಿನ ತಲೆಮಾರಿಗೆ ತಿಳಿಸೋದಾಗಿರುತ್ತೆ. ಮತ್ತು 3ನೇ ಬಗೆಯ ಚಾರಿತ್ರಿಕ ಕಾವ್ಯ ಯಾವ ಥರ ಇರುತ್ತೆ ಅಂದರೆ, ಕಾವ್ಯದ ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿ ಆಶ್ರಯದಾತನ ಬಗ್ಗೆ, ಕವಿ ತನ್ನ ಆಶ್ರಯದಾತನ ಬಗ್ಗೆ ಐತಿಹಾಸಿಕ ಸಂಗತಿಯನ್ನು ಚರ್ಚಿಸೋದು. ಮಧ್ಯದಲ್ಲಿ ಕಾವ್ಯದ ಗುರಿಯಾಗಿರುವ ವಿಷಯವನ್ನು ಹೇಳೋದು, ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿ ತನ್ನ ಆಶ್ರಯದಾತನ ಬಗ್ಗೆ ವಿಷಯಗಳನ್ನು ತಿಳಿಸೋದು. ಇದು ಸಹ ತಕ್ಕ ಮಟ್ಟಿಗೆ ಇತಿಹಾಸದ ಪುಟಗಳನ್ನು ಈ ನಂತರದ ತಲೆಮಾರಿನವರಿಗೆ ಅನಾವರಣ ಮಾಡೋದರಲ್ಲಿ ಸಂದೇಹ ಇಲ್ಲ. ಈ ಚಾರಿತ್ರಿಕ ಸಾಹಿತ್ಯ ಪರಂಪರೆಯಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಅನೇಕ ಅರಸರ ವಿಚಾರಗಳು ಬೇರೆ ಬೇರೆ ಲಕ್ಷಣ ಗ್ರಂಥಗಳಲ್ಲಿ ಸಹ ಚರ್ಚೆಯಾಗಿರೋದು ಒಂದು ವಿಶೇಷ ಅಂತ ಹೇಳಬಹುದು. ಉದಾಹರಣೆಗೆ ಕಾವ್ಯಾವಲೋಕನ.
ಕಾವ್ಯಾವಲೋಕನದ ಪದ್ಯದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಲಾಗಿದೆ. ಈ ಕೃತಿಯಲ್ಲಿ ಒಂದು ಪದ್ಯದಲ್ಲಿ ಒಂದು ಸಾಲಿಗೆ ಬರುತ್ತೆ, ಧರಾ ಚಕ್ರಮೆ ಮೆಚ್ಚಿ ಬಣ್ಣಿಸೆ ಜಸಂ ಬಡೆದಂ ಪೊಲಕೇಶಿ ವಲ್ಲಭಂ ಅಂತ ಹೇಳಿದೆ. ಹೀಗೆ ತಮ್ಮ ಆಶ್ರಯದಾತರ ಬಗ್ಗೆ ಹಲವಾರು ವಿಷಯಗಳನ್ನು ಈ ಪದ್ಯಗಳಲ್ಲಿ ಹೇಳಲಾಗಿದೆ. ಜೊತೆಗೆ ಈ ಕಾವ್ಯಾವಲೋಕನದಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಿಸಿದ ಪದ್ಯ ಸಹ ಕಂಡುಬರುತ್ತೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಪದ್ಯದಲ್ಲಿ ಕಾವ್ಯಾವಲೋಕನದಲ್ಲಿ ಕೀರ್ತಿ ನಾರಾಯಣಂಗೆ ದಯೆಗೈಗೆ ಜಾಗ ಚತುರ್ಭುಜಂ ಗರುಡಧ್ವಜಂ ಅಂತ ಹೇಳಿರೋದು ನೃಪತುಂಗನ ತಂದೆ ಮೂರನೆಯ ಗೋವಿಂದನಿಗೆ ಸಂಬಂಧಿಸಿದ್ದು ಅಂತ ಗೊತ್ತಾಗುತ್ತೆ. ಯಾಕಂದರೆ ಈ ಗೋವಿಂದನಿಗೆ, ಮೂರನೆಯ ಗೋವಿಂದನಿಗೆ ಕೀರ್ತಿ ನಾರಾಯಣ ಎಂಬ ಬಿರುದನ್ನು ಸಹ ಇರೋದು ನಮಗೆ ಶಾಸ್ತ್ರಗಳಿಂದ ಗೊತ್ತಾಗುತ್ತೆ. ಹೀಗೆ ಕಾವ್ಯಾವಲೋಕನದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ ವಿಷಯಗಳನ್ನು ಹೇಳಲಾಗಿದೆ. ಇದೇ ರೀತಿ ಶಬ್ದಮಣಿ ದರ್ಪಣ, ಶಬ್ದಾನುಶಾಸನಗಳಲ್ಲಿ ಸಹ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಪದ್ಯಗಳು ಇವೆ. ಈ ಕಾವ್ಯದಲ್ಲಿ ಒಂದು ಪದ್ಯದಲ್ಲಿ ಒಂದು ಸಾಲು ಏನು ಹೇಳುತ್ತೆ ಅಂದರೆ, ಸಾಸಿರ್ಮಿಡಿ ಮಿಗಿಲೆಳೆಗೆ ಜಾಗದೊಳ್ ನೃಪತುಂಗಂ. ಹೀಗೆ ನೃಪತುಂಗನ ಬಗ್ಗೆ ಸಹ ಶಬ್ದಮಣಿ ದರ್ಪಣ ಮತ್ತು ಶಬ್ದಾನುಶಾಸನಗಳಲ್ಲಿ ಹೇಳಲಾಗಿದೆ. ಇನ್ನು ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಬಹಳಷ್ಟು ಚಾರಿತ್ರಿಕ ಅಂಶಗಳು ಹೇಳಲಾಗಿದೆ. ಅದರಲ್ಲೂ ಆರಂಭದ 3 ಪರಿಚ್ಛೇದಗಳಲ್ಲಿ ಚಾರಿತ್ರಿಕ ಅಂಶಗಳು ಬಹಳಷ್ಟು ಇವೆ. ಮೊದಲೇ ಹೇಳುತ್ತೆ, ಕವಿರಾಜ ಮಾರ್ಗದಲ್ಲಿ ಬಹಳ ಪ್ರಸಿದ್ಧವಾದ ಹೇಳಿಕೆ ಏನು, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದ ಕನ್ನಡದೊಳ್ ಅಂತ ಹೇಳೋದು ಕರ್ನಾಟಕದ ಕನ್ನಡ ನಾಡಿನ ಸೀಮೆ ಎಲ್ಲಿವರೆಗೂ ಹಬ್ಬಿತ್ತು ಅನ್ನೋದನ್ನು ಇದು ತಿಳಿಸುತ್ತೆ. ಈ ಕವಿರಾಜ ಮಾರ್ಗದಲ್ಲಿ ಕೆಲವು ಪದ್ಯಗಳು ನೃಪತುಂಗನ ತಂದೆ ಮುಮ್ಮಡಿ ಗೋವಿಂದನ ಬಗ್ಗೆ ಹೇಳಲಾಗಿದೆ. ನೃಪತುಂಗ ತನ್ನ ತಂದೆಯನ್ನು ಅಂದರೆ ಮುಮ್ಮಡಿ ಗೋವಿಂದನನ್ನು ಕಳೆದುಕೊಂಡಿದ್ದು, ಆಗ ನೃಪತುಂಗ ಚಿಕ್ಕ ಹುಡುಗ ಆಗಿರ್ತಾನೆ. ಆಗ ಅವನು ರಾಜ್ಯವನ್ನು ಆಡಳಿತ ಮಾಡುವಾಗ ಎದುರಿಸಿದ ತೊಂದರೆಗಳು, ನಂತರ ಸಹ ಮೇಲಿಂದ ಮೇಲೆ ನಡೆಯುತ್ತಿದ್ದ ಶತ್ರುಗಳ ಆಕ್ರಮಣ, ಈ ಎಲ್ಲವನ್ನ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಹೊರಗಿನ ವೈರಿಗಳಿಗಿಂತ ಒಳಗಿನ ವೈರಿಗಳನ್ನು ಗೆಲ್ಲುವುದು ಕಷ್ಟ ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕವಿರಾಜ ಮಾರ್ಗದಲ್ಲಿ 3ನೆಯ ಪರಿಚ್ಛೇದದಲ್ಲಿ 174ರಿಂದ 181ರವರೆಗಿನ ಪದ್ಯಗಳು ಬಹಳ ಮುಖ್ಯವಾದದು ಚಾರಿತ್ರಿಕ ದೃಷ್ಟಿಯಿಂದ. ಇಲ್ಲಿ ನೃಪತುಂಗನ ಉದಾತ್ತ ಗುಣಗಳನ್ನು, ಆತನ ಶೌರ್ಯಗಳನ್ನು ವಿವರಿಸಲಾಗಿದೆ. ಉದಾಹರಣೆಗೆ ಒಂದು ಸಾಲು ಬರುತ್ತೆ, ವೀರನಾರಾಯಣನ ತಾರಕಿತನ ಬದ ಓಲ್ ಸೊಗೈಸುಗುಂ ಅಂತ ಒಂದು ಕಡೆ ಹೇಳ್ತಾನೆ. ನಂತರ ಇನ್ನೊಂದು ಪದ್ಯದಲ್ಲಿ ಏನು ಹೇಳ್ತಾನೆ, ನರಲೋಕ ಚಂದ್ರನ ಮಂದಿರದೊಳಗೊಳ್ಳ ಗೆಲ್ಲಂ ಕಾಲಮುಂ ಕೆಸರುಕ್ಕುಂ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಬಂದಿರುವ 2 ಪದ್ಯಗಳಲ್ಲಿ ವೀರನಾರಾಯಣ ಮತ್ತು ನರಲೋಕ ಚಂದ್ರ ಎನ್ನುವುದು ನೃಪತುಂಗನ ಬಿರುದುಗಳಾಗಿದೆ. ಆದ್ದರಿಂದ ಕವಿರಾಜ ಮಾರ್ಗದ ಈ ಕೃತಿಯನ್ನು ಚಾರಿತ್ರಿಕ ದೃಷ್ಟಿಯಿಂದ ಗಮನಿಸಿದಾಗ ನೃಪತುಂಗನ ಚರಿತ್ರೆ ನಮಗೆ ಆಗಿನ ಕಾಲದ ಇತಿಹಾಸನ ತಿಳಿಯೋದಕ್ಕೆ ಸಹಕಾರಿಯಾಗಿದೆ. ಮತ್ತೊಂದು ಕೃತಿ ಗುಣವರ್ಮನ ಶೂದ್ರಕ ಕಾವ್ಯ. ಸುಮಾರು 900ನೆಯ ಇಸವಿಯ ಆಸುಪಾಸಿನಲ್ಲಿ ಗಂಗರಾಜ ಎರೆಯಂಗ ಅಥವಾ ಎರೆಯಪ್ಪ ಈ ರಾಜನ ಸಮಯದಲ್ಲಿ ಇದ್ದ ಗುಣವರ್ಮ ಎಂಬುವನು 2 ಕೃತಿಗಳನ್ನು ರಚಿಸಿದ್ದಾನೆ, ಶೂದ್ರಕ ಮತ್ತು ಹರಿವಂಶ. ಈ ಗುಣವರ್ಮ ರಚಿಸಿರುವ ಕಾವ್ಯ ದೊರೆತಿಲ್ಲ. ಆದರೆ ಕಾವ್ಯಸಾರ, ಸೂಕ್ತಿ ಸುಧಾರಣವ, ಶಬ್ದಮಣಿ ದರ್ಪಣ, ಕಾವ್ಯಾವಲೋಕನ, ಭಾಷಾಭೂಷಣ ಈ ಕಾವ್ಯಗಳಲ್ಲಿ ಗುಣವರ್ಮ ರಚಿಸಿದ ಶೂದ್ರಕ ಕಾವ್ಯದಲ್ಲಿ ಏನಿತ್ತು ಅನ್ನೋದನ್ನು ಹೇಳಿದ್ದಾರೆ. ಅನೇಕ ಪದ್ಯಗಳು ಐತಿಹಾಸಿಕ ಸಂಗತಿಗಳನ್ನು ಪ್ರಸ್ತಾಪಿಸಿತ್ತು ಅನ್ನೋದು ಗೊತ್ತಾಗುತ್ತೆ.
ಈ ಕಾವ್ಯಗಳಲ್ಲಿ ಗುಣವರ್ಮನ ಶೂದ್ರಕ ಕಾವ್ಯದಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ತಾ ಈ ರೀತಿ ಅವು ಹೇಳುತ್ತೆ. ಐತಿಹಾಸಿಕ ವಿಷಯಗಳನ್ನು ಗುಣವರ್ಮನ ಶೂದ್ರಕ ಕಾವ್ಯ ತಿಳಿಸ್ತು ಅಂತ ಹೇಳಲಾಗಿದೆ. ಶೂದ್ರಕ ಕಾವ್ಯದಲ್ಲಿ ಬಂದಿರಬಹುದಾದ ಪೀಠಿಕಾ ಪದ್ಯವೇ ಒಂದು ಚಾರಿತ್ರಿಕ ಸಂಗತಿಗೆ ಪೀಠಿಕೆಯ ರೂಪದಲ್ಲಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಗಂಗಚಕ್ರಾಯುಧನಾದ ಎರೆಯಪ್ಪನನ್ನು ನಾರಾಯಣನನ್ನು ಒಟ್ಟಿಗೆ ಸ್ತುತಿ ಮಾಡಿರುವ ಒಂದು ಪದ್ಯ ಇದೆ. ಎರೆಯಪ್ಪನ ಅಥವಾ ಎರೆಯಂಗನ ಗಂಗರಾಜ ಇವನ ಜನನ, ಶೌರ್ಯ, ಅವನ ಯುದ್ಧ ವರ್ಣನೆಯ ಅನೇಕ ಪದ್ಯಗಳು ಗುಣವರ್ಮನ ಶೂದ್ರಕ ಕಾವ್ಯದಲ್ಲಿ ಇದೆ. ಎರೆಯಪ್ಪನ ಪರಾಕ್ರಮವನ್ನು ಗುಣವರ್ಮ ಇತರರೊಂದಿಗೆ ಹೋಲಿಸಿರೋದು ಸಹ ಅದ್ಭುತವಾಗಿದೆ. ಎರೆಯಪ್ಪ ನೊಳಂಬರ ರಾಜ ಮಹೇಂದ್ರನನ್ನು ಕೊಂದದ್ದು, ವಿಜಯ ಯಾತ್ರಕ್ಕೆ ಹೊರಟ ಉಲ್ಲೇಖಗಳು ಎಲ್ಲ ಈ ಗುಣವರ್ಮನ ಶೂದ್ರಕದಲ್ಲಿ ಇದೆ. ಎರೆಯಪ್ಪನ ಅಥವಾ ಎರೆಯಂಗನ ಗಂಗರಾಜನ ಯುದ್ಧ ಕೌಶಲಗಳು, ಆಡಳಿತ ನೀತಿ, ದಾನಶೀಲತೆ, ವೀರ ಪ್ರವೃತ್ತಿ ಇವೆಲ್ಲವನ್ನ ಶೂದ್ರಕದಲ್ಲಿ ಗುಣವರ್ಮ ಚಿತ್ರಿಸಿದ್ದಾನೆ. ಒಂದು ಸಾಲಿ ಹೇಗಿದೆ ಅಂದರೆ, ಕಲಿಯಾದಂ ವಿಪರೀತ ಜಾತ ಚರಿತಂ ಭೂಪಾಲರೊಳ್ ಕಾಮದಂ ಅಂತ ಹೇಳಿದ್ದಾನೆ. ಹೀಗೆ ಗುಣವರ್ಮನ ಶೂದ್ರಕ ಕಾವ್ಯ ಚಾರಿತ್ರಿಕ ದೃಷ್ಟಿಯಿಂದ ನೋಡಿದಾಗ ಎರೆಯಂಗನ ಅಥವಾ ಎರೆಯಪ್ಪನ ಆಳ್ವಿಕೆ, ಅವನ ವೀರಗುಣವನ್ನು ಆಧಾರವಾಗಿಟ್ಟುಕೊಂಡು ರಚಿಸಿರುವ ಕಾವ್ಯ ಅಂತ ಹೇಳಬಹುದು. ಚಾರಿತ್ರಿಕ ಧ್ವನಿಯ ಕಾವ್ಯಗಳು. ಏನಿದು ಚಾರಿತ್ರಿಕ ಧ್ವನಿಯ ಕಾವ್ಯಗಳು? ಕಾವ್ಯದಲ್ಲಿ ಅಡಗಿರುವ ಇತಿಹಾಸ, ಅಂದರೆ ಇತಿಹಾಸ ಕಾವ್ಯದಲ್ಲಿ ದಾಖಲಾಗಿದೆ ಅನ್ನೋದನ್ನು ನಾವು ಈಗ ನೋಡಿದ್ವಿ. ಸಮಕಾಲೀನ ಇತಿಹಾಸ ಮತ್ತು ಪುರಾಣ ಕಾಲದ ಕಥಾವಸ್ತುಗಳು ಹೇಗೆ ಒಂದನ್ನೊಂದು ಸೇರಿ ಚಾರಿತ್ರಿಕ ಧ್ವನಿಯನ್ನು ಸಮರ್ಥವಾಗಿ ಎತ್ತಿ ಹಿಡಿದಿದೆ ಅನ್ನೋದನ್ನು ಸಹ ನಾವು ಈಗ ನೋಡಬಹುದು. ಉದಾಹರಣೆಗೆ ಪುರಾಣ ಕಾಲದ ಕಥಾವಸ್ತು ಅರ್ಜುನನ ಕತೆ, ಸಮಕಾಲೀನ ಇತಿಹಾಸ ಅರಿಕೇಸರಿ ಕತೆ, ಇವೆರಡನ್ನೂ ಸೇರಿ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಚಾರಿತ್ರಿಕ ಧ್ವನಿಯನ್ನು ಹೊರಡಿಸಿದ್ದಾನೆ ಅಂತ ಹೇಳಬಹುದು. ಹೀಗೆ ಚಾರಿತ್ರಿಕ ಧ್ವನಿ ಕಾವ್ಯಗಳು ಅಂದರೆ ಏನು ಅಂತ ಹೇಳೋದಾದರೆ, ಕವಿಗಳು ತಮ್ಮ ಕಾವ್ಯಗಳ ಕಥಾನಾಯಕರೊಂದಿಗೆ ಆಶ್ರಯದಾತ ರಾಜರನ್ನು ಸಮೀಕರಿಸಿ ವರ್ಣಿಸುವ ಕಾವ್ಯಗಳನ್ನು ಚಾರಿತ್ರಿಕ ಧ್ವನಿ ಕಾವ್ಯಗಳು ಅಂತ ಹೇಳಲಾಗಿದೆ. ಅಂದರೆ ತಾವು ತೆಗೆದುಕೊಳ್ಳುವ ಕಥೆಯ ಕಥಾನಾಯಕರೊಂದಿಗೆ ತಮ್ಮ ಆಶ್ರಯದಾತ ರಾಜರನ್ನು ಸಮೀಕರಿಸಿ ಕಾವ್ಯ ರಚಿಸುವುದೇ ಚಾರಿತ್ರಿಕ ಧ್ವನಿ ಕಾವ್ಯಗಳು ಅಂತ ಹೇಳಬಹುದು. ಈ ತರಹದ ಹಲವಾರು ಕಾವ್ಯಗಳಿದೆ. ಅದರಲ್ಲಿ ನಾವು ಉದಾಹರಣೆಯಾಗಿ ವಿಕ್ರಮಾರ್ಜುನ ವಿಜಯಂ, ಭುವನೈಕ ರಾಮಾಭ್ಯುದಯ, ಸಾಹಸ ಭೀಮ ವಿಜಯ, ಕಬ್ಬಿಗರ ಕಾವ ಮೊದಲಾದ 4 ಕಾವ್ಯಗಳ ಬಗ್ಗೆ ಮಾತ್ರ ಈ ಘಟಕದಲ್ಲಿ ನೋಡೋಣ. ಮೊದಲನೇದಾಗಿ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಅಂತ ಸಹ ಇದನ್ನು ಕರೀತಾರೆ. ಪಂಪ ಕನ್ನಡದ ಆದಿಕವಿ, ಮೇರುಕವಿ. ಪಂಪನಿಗೆ ಆಶ್ರಯ ನೀಡಿದ್ದು ಇಮ್ಮಡಿ ಅರಿಕೇಸರಿ. ಈತ ಚಕ್ರವರ್ತಿ ಅಲ್ಲ, ಈತ ರಾಷ್ಟ್ರಕೂಟರ ಸಾಮಂತ ರಾಜ. ಪಂಪ ಮಹಾಭಾರತದ ಕಥೆಯನ್ನು ತನ್ನ ಕಾವ್ಯದ ವಸ್ತುವಾಗಿ ಆಯ್ಕೆ ಮಾಡಿಕೊಳ್ತಾನೆ. ಆ ಮಹಾಭಾರತದ ಕಥೆಯಲ್ಲಿ ಬರುವ ಅರ್ಜುನನಿಗೂ ತನ್ನ ಆಶ್ರಯದಾತ ಅರಿಕೇಸರಿಗೂ ಅಭೇದವನ್ನು ಕಲ್ಪಿಸ್ತಾನೆ. ಅಂದರೆ ಸಮೀಕರಣ ಮಾಡ್ತಾನೆ. ಸಮೀಕರಣ ಮಾಡಿ ಅರಿಕೇಸರಿಯ ಕುರಿತಾದ ಚಾರಿತ್ರಿಕ ಅಂಶಗಳನ್ನು ವಿವರವಾಗಿ ಈ ವಿಕ್ರಮಾರ್ಜುನ ವಿಜಯಂನಲ್ಲಿ ಚಿತ್ರಿಸಿದ್ದಾನೆ. ಇದನ್ನು ಆತ ಸಮರ್ಥಿಸ್ಕೊಳ್ತಾನೆ. ತನ್ನ ರಾಜ ಇಮ್ಮಡಿ ಅರಿಕೇಸರಿ ಮಹಾನ್ ರಾಜ ಅಂತ ಹೇಳಿ ತಾನು ಮಾಡೋದು ಸರಿ ಅಂತ ಸಮರ್ಥಿಸ್ಕೊತಾನೆ ಪಂಪ. ಅರಿಕೇಸರಿಯ ವಂಶದ ಬಗ್ಗೆ ಪೂರ್ಣವಾದ ವಿವರವನ್ನು ನೀಡ್ತಾನೆ ವಿಕ್ರಮಾರ್ಜುನ ವಿಜಯಂನಲ್ಲಿ. ಹಾಗೂ ಸಾಮ್ರಾಜ್ಯವನ್ನು ಕುರಿತು ಪಂಪ ಹಲವಾರು ಮಾಹಿತಿಗಳನ್ನು ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತದಲ್ಲಿ ಹೇಳ್ತಾನೆ. ಒಂದು ವಚನದಲ್ಲಿ ಒಂದು ಸಾಲು ಹೇಗಿದೆ ಅಂದರೆ, ಚಕ್ರವರ್ತಿಯಂ
ಕಿಡಿಸಿ ತನ್ನ ನಂಬಿ ಬಂದ ಬದ್ದಗ ದೇವಂಗೆ ಸರಳ ಸಾಮ್ರಾಜ್ಯ ಮನೋರಂತು ಮಾಡಿ ನಿರಸಿದರಿ ಕೇಸರಿಯ ತೋಳ್ವ ಮುದ್ದು ಅಂತ. ಅಂದರೆ ಈ ಪದ್ಯ, ಈ ಸಾಲು ಬಿಟ್ಟು ಇನ್ನು ಉಳಿದ ಸಾಲುಗಳನ್ನು ಸೇರಿಸಿ ಈ ಪದ್ಯದಲ್ಲಿ ಏನು ಹೇಳುತ್ತೆ ಅಂದರೆ, ಹಲವಾರು ಚಾರಿತ್ರಿಕ ಅಂಶಗಳನ್ನು ಪಂಪ ಈ ಪದ್ಯದಲ್ಲಿ ಹೇಳ್ತಾನೆ. ಏನು ಅಂದರೆ, ಅರಿಕೇಸರಿ ರಾಷ್ಟ್ರಕೂಟ ಚಕ್ರವರ್ತಿ ಗೋವಿಂದನ ಸಾಮಂತರಾಜ, ಚಾಲುಕ್ಯ ರಾಜ ವಿಜಯಾದಿತ್ಯ ಅರಿಕೇಸರಿಗೆ ಶರಣಾಗ್ತಾನೆ ಈ ರಾಷ್ಟ್ರಕೂಟರಿಂದ ರಕ್ಷಿಸುವಂತ. ಆಗ ಅರಿಕೇಸರಿ ಅವನನ್ನು ರಕ್ಷಿಸ್ತಾನೆ. ತನಗೆ ಶರಣಾದ ವಿಜಯಾದಿತ್ಯನನ್ನು ರಕ್ಷಿಸೋದಷ್ಟೇ ಅಲ್ಲದೆ ಗೋವಿಂದ ಕಳುಹಿಸಿದ ಇತರ ಸಾಮಂತರನ್ನು ಅರಿಕೇಸರಿ ಸೋಲಿಸ್ತಾನೆ. ಗೋವಿಂದನೊಡನೆ ವೈರತ್ವವನ್ನು ಕಟ್ಕೊಳ್ತಾನೆ. ಅಷ್ಟೇ, ಬರೀ ವೈರತ್ವ ಅಷ್ಟೇ ಅಲ್ಲ, ಗೋವಿಂದನನ್ನು ಚಕ್ರವರ್ತಿ ಸ್ಥಾನದಿಂದ ಕೆಳಗಿಳಿಸಿ ಅವನ ವಿರುದ್ಧವಾಗಿ ತನ್ನನ್ನು ನಂಬಿ ಬಂದ ಬದ್ದಗದೇವ ಅಂದರೆ ಅಮೋಘ ವರ್ಷನನ್ನು ಅರಸನನ್ನಾಗಿ ಚಕ್ರವರ್ತಿಯನ್ನಾಗಿ ಮಾಡ್ತಾನೆ. ಇದು ಅರಿಕೇಸರಿಯ ಶಕ್ತಿ ಅಂತ ಹೇಳ್ಬೋದು. ಇದು ಉದಾಹರಣೆ ಹೇಗೆ ಅಂದರೆ, ಒಂದು ರಾಜ್ಯದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿಯನ್ನೇ ಬದಲಿಸೋದು. ಆ ತರಹ ಸಾಮಂತರಾಜನಾದ ಅರಿಕೇಸರಿ ತನ್ನ ಚಕ್ರವರ್ತಿಯಾದ ರಾಷ್ಟ್ರಕೂಟರ ಸಿಂಹಾಸನದಲ್ಲಿ ಯಾರು ಕೂತ್ಕೋಬೇಕು ಅಂತ ನಿರ್ಧರಿಸ್ತಾನೆ. ಅಷ್ಟು ಶಕ್ತಿಯುತನಾಗಿರ್ತಾನೆ ಅರಿಕೇಸರಿ. ಅದರಿಂದ ಪಂಪ ಅವನನ್ನು ಬಹಳಷ್ಟು ರೀತಿಯಲ್ಲಿ ಹೊಗಳಿದ್ದಾನೆ. ಅವನ ವೀರತ್ವವನ್ನು ಕೊಂಡಾಡಿದ್ದಾನೆ. ಈ ಅರಿಕೇಸರಿ ಸಹ ಯಾರು? ನರಸಿಂಹ ಮತ್ತು ಜಾಕವೆಯರ ಮಗ ಇಮ್ಮಡಿ ಅರಿಕೇಸರಿ. ಆದರೆ ಈ ಜಾಕವೆ ಯಾರು ಅಂದರೆ, ರಾಷ್ಟ್ರಕೂಟ ಚಕ್ರವರ್ತಿಯ ಇಂದ್ರನ ಸೋದರಿ ಜಾಕವೆ. ಆ ಜಾಕವೆಯ ಮಗ ಇಮ್ಮಡಿ ಅರಿಕೇಸರಿ. ಒಂದು ಪದ್ಯದಲ್ಲಿ ಪಂಪ ಹೇಳ್ತಾನೆ ಈ ಅರಿಕೇಸರಿ ಬಗ್ಗೆ, ನೆಗಳ್ದಿಂದ್ರೇಂದ್ರನ ತೊಟ್ಟಿಲರಾಗಿರೆ ಬೆಳೆದಂ. ಅಂದರೆ ಇಂದ್ರ ರಾಜರೊಬ್ಬರ ತೊಟ್ಟಿಲಲ್ಲಿ ಬೆಳೆದವನು ಅರಿಕೇಸರಿ ಅಂತ ಪಂಪ ಹೇಳ್ತಾನೆ. ಏನು ಹಾಗಂದ್ರೆ, ಇಂದ್ರ ಅನ್ನೋದು ರಾಷ್ಟ್ರಕೂಟರ ದೊರೆ ಮೂರನೇ ಇಂದ್ರ. ಅರಿಕೇಸರ ತಾಯಿ ಜಾಕವೆ ಇಂದ್ರನ ಸೋದರಿ. ಎಷ್ಟಾದ್ರೂ ಸೋದರಿಯ ಮಗನನ್ನ ಇಂದ್ರ ತೋಳಲ್ಲಿ ಮುದ್ದು ಮಾಡಿಕೊಂಡು ಬೆಳೆಸಿರ್ತಾನೆ. ಈ ಎಲ್ಲ ವಿಷಯಗಳನ್ನು ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ವಿಷಯಗಳನ್ನು ವೇಮುಲವಾಡದ ಶಾಸನ ಸಹ ಪುಷ್ಟಿಗೊಳಿಸುತ್ತೆ. ಇನ್ನು ಅರಿಕೇಸರಿ ಪಂಪನನ್ನು ಗೌರವಿಸುವ ರೀತಿ ಬಹಳ ಪ್ರಮುಖವಾದದ್ದು ಅಂತ ಹೇಳಬಹುದು. ಹೇಗೆ ಗೌರವಿಸ್ತಾನೆ? ಕೊಂಡಾಡಿದಂ ಬಲ್ಲಹ ನರೆಯ ಗುಣಾರ್ಣವಂ ಕವಿತಾ ಗುಣಾರ್ಣವನಂ ಬಲ್ಲಾಹ ರಾಷ್ಟ್ರಕೂಟ ಚಕ್ರವರ್ತಿ ವಲ್ಲಭ. ಅಂದರೆ ಹೇಗೆ ಪಂಪನನ್ನು ಅರಿಕೇಸರಿ ಗೌರವಿಸ್ತಾನೆ ಅಂದರೆ, ರಾಷ್ಟ್ರಕೂಟ ಚಕ್ರವರ್ತಿಗೆ ಅಂದರೆ ಮೂರನೆಯ ಕೃಷ್ಣನಿಗೂ ಸಹ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಪಂಪನನ್ನು ಅರಿಕೇಸರಿ ಗೌರವಿಸ್ತಾನೆ. ಹಾಗೆ ಬಚ್ಚೆ ಸಾಸಿರ ನಾಡಿನ ಧರ್ಮಪುರ ಅರಿಕೇಸರಿಯಿಂದ ಪಂಪನಿಗೆ ಕೊಡಲ್ಪಟ್ಟಿತು ಅಂತ ಶಾಸನದಲ್ಲಿ ಸಹ ಬಂದಿದೆ. ಪಂಪ ಭಾರತದಲ್ಲಿ ಯುದ್ಧ ವರ್ಣನೆ, ವೇಳೆಬಾಳೆ, ಜೋಳವಾಳೆ, ವೀರಮರಣ, ಸತಿ ಸಹಗಮನ, ಮಾಸ್ತಿಗಲ್ಲು, ವೀರಗಲ್ಲು ಈ ಎಲ್ಲದರ ಬಗ್ಗೆ ಹೇಳುತ್ತಾ ಆಗಿನ ಇತಿಹಾಸವನ್ನು ಅನಾವರಣ ಮಾಡಿದೆ ಅಂತ ಹೇಳಬಹುದು. ಹೀಗಾಗಿ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಬಹಳಷ್ಟು ಚಾರಿತ್ರಿಕ ವಿಷಯಗಳನ್ನು ಹೊಮ್ಮಿಸುವ ಚಾರಿತ್ರಿಕ ಧ್ವನಿಯ ಕಾವ್ಯ ಅಂತ ಹೇಳಬಹುದು. ಇನ್ನು ಭುವನೈಕ ರಾಮಾಭ್ಯುದಯ ಇದನ್ನು ಬರೆದಿದ್ದು ಪೊನ್ನ. ಈತ ತನ್ನ ಆಶ್ರಯದಾತ ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಕೃಷ್ಣನನ್ನು ರಾಮನಿಗೆ ಸಮೀಕರಿಸುತ್ತಾ ಈ ಭುವನೈಕ ರಾಮಾಭ್ಯುದಯವನ್ನು ಬರೆದಿದ್ದಾನೆ. ದುರದೃಷ್ಟವಶಾತ್
ಈ ಕೃತಿ ಲಭ್ಯವಿಲ್ಲ. ಆದರೆ ಇತರ ಕವಿಗಳು ಈ ಭುವನೈಕ ರಾಮಾಭ್ಯುದಯ ಕಾವ್ಯದ ಪದ್ಯಗಳನ್ನು ಉಲ್ಲೇಖಿಸಿದಾಗ ನಮಗೆ ಆ ಭುವನೈಕ ರಾಮಾಭ್ಯುದಯದ ಬಗ್ಗೆ ಹಲವಾರು ವಿಷಯಗಳು ಗೊತ್ತಾಗುತ್ತೆ. ಅದರಲ್ಲಿದ್ದ ಐತಿಹಾಸಿಕ ಮಹತ್ವ ತಿಳಿದು ಬರುತ್ತೆ. ಪೊನ್ನ ತನ್ನ ಕೃತಿಯ ಬಗ್ಗೆ ಒಂದು ಸೂಚನೆಯನ್ನು ಈ ಭುವನೈಕ ರಾಮಾಭ್ಯುದಯ ಬಗ್ಗೆ ಶಾಂತಿ ಪುರಾಣದಲ್ಲಿ ಅವನ ಇನ್ನೊಂದು ಕೃತಿ ಅದರಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ರಾಮಕಥಾ ಪ್ರಶಸ್ತಿಯಿಂದ ಕೃತಿಗಳಿಂ ನವು ಒಳವೆ ಅಂತ ಹೇಳಿದ್ದಾನೆ. ಪೊನ್ನ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿದ್ದ. ಆತನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಕೊಟ್ಟಿದ್ದು ಸಹ ಚಕ್ರವರ್ತಿ ಕೃಷ್ಣ. ಕಾವ್ಯಾವಲೋಕನ ಕೃತಿಯಲ್ಲಿ ಸಹ ಭುವನೈಕ ರಾಮಾಭ್ಯುದಯದ ಒಂದು ಪದ್ಯ ಉಲ್ಲೇಖ ಆಗಿದೆ. ಅದರಲ್ಲಿ ಕೃಷ್ಣನ ಪರಿಶುದ್ಧವಾದ ಕೀರ್ತಿ, ಯುದ್ಧ ಸಾಮರ್ಥ್ಯವನ್ನು ಪೊನ್ನ ಹೇಳಿರೋದನ್ನು ಕಾವ್ಯಾವಲೋಕನದಲ್ಲಿ ತಿಳಿಸಲಾಗಿದೆ. ಈ ಕೃಷ್ಣನಿಗಿದ್ದ ಅಂಕತ್ರಿನೇತ್ರ, ಅನೆಬೆಡಂಗ, ವನಗಜಮಲ್ಲ ಈ ಬಿರುದುಗಳನ್ನು ಆತಕೂರು ಶಾಸನ ಸಹ ಸಮರ್ಥಿಸುತ್ತೆ ಮತ್ತು ಭುವನೈಕ ರಾಮಾಭ್ಯುದಯಲ್ಲಿ ಸಹ ಹೇಳಿದೆ. ಈ ತಕ್ಕೋಳ ಯುದ್ಧದ ಪ್ರಸ್ತಾಪ ಸಹ ಈ ಕಾವ್ಯದಲ್ಲಿದ್ದು ಅದು ಮುಮ್ಮಡಿ ಕೃಷ್ಣ ಚೋಳಾದಿತ್ಯನ ಮೇಲೆ ಯುದ್ಧ ಮಾಡಿ ಗೆದ್ದ ವಿಷಯವನ್ನು ತಿಳಿಸುತ್ತೆ. ಹೀಗಾಗಿ ಈ ಭುವನೈಕ ರಾಮಾಭ್ಯುದಯ ಏನಾದರೂ ಕಾವ್ಯ ನಮಗೆ ದೊರೆತಿದ್ರೆ ಕರ್ನಾಟಕದ ಚರಿತ್ರೆಯ ಅನೇಕ ಅಂಶಗಳು ನಮಗೆ ದೊರಕ್ತಾ ಇತ್ತು ಅನ್ನೋದು ಸಹ ಸತ್ಯ. ಆದರೆ ದುರದೃಷ್ಟವಶಾತ್ ಆ ಕಾವ್ಯ ನಮಗೆ ಸಿಕ್ಕಿಲ್ಲ. ಇನ್ನು ಮತ್ತೊಂದು ಕಾವ್ಯ ಸಾಹಸ ಭೀಮ ವಿಜಯಂ. ಸಾಹಸ ಭೀಮ ವಿಜಯಂ ಬರೆದಿದ್ದು ರನ್ನ. ರನ್ನ ಪಂಪ ಪೊನ್ನರ ತರಹನೇ ತನ್ನ ಆಶ್ರಯದಾತ, ಸತ್ಯಾಶ್ರಯ ಅಥವಾ ಎರಿವೆ ಬೆಡೆಂಗ ಅಂತ ಸಹ ಕರೀತಾರೆ, ಅವನನ್ನು ಭೀಮನಿಗೆ ಸಮೀಕರಿಸಿ ಸಾಹಸ ಭೀಮ ವಿಜಯಂ ಎಂಬ ಕೃತಿಯನ್ನು ಎಂಬ ಕಾವ್ಯವನ್ನು ರಚಿಸಿದ್ದಾನೆ ರನ್ನ. ಒಂದು ಪದ್ಯದಲ್ಲಿ ರನ್ನ ಹೀಗೆ ಹೇಳ್ತಾನೆ: ಎನಿಸಿದ ಸತ್ಯಾಶ್ರಯ ದೇವನೇ ಪೃಥಿವಲ್ಲಭಂ ಕಥಾನಾಯಕ ನಾಗ ನಿಲಜನಳ್ ಪೋಲಿಸಿ ಪೇಳ್ದನಿ ಗದಾ ಯುದ್ಧಮಂ ಮಹಾಕವಿ ರನ್ನಂ ಅಂತ ರನ್ನ ಹೇಳ್ಕೊಂಡಿದ್ದಾನೆ. ರನ್ನನ ಮತ್ತೊಂದು ಕೃತಿ ಪರಶುರಾಮ ಚರಿತೆ. ಇದರಲ್ಲಿ ಚಾವುಂಡರಾಯನ ಬಗ್ಗೆ ಹೇಳಿರಬಹುದು ಅನ್ನೋ ಒಂದು ಅಭಿಪ್ರಾಯ ಇದೆ. ರನ್ನನಿಗೆ ಸತ್ಯಾಶ್ರಯನಿಗೆ ಮೊದಲು ಚಾವುಂಡರಾಯ ಆಶ್ರಯ ನೀಡಿರ್ತಾನೆ. ಚಾವುಂಡರಾಯ ಯಾರು? ಗಂಗರ ಮಂಡಲಾಧಿಪತಿ ಚಾವುಂಡರಾಯ. ಗಂಗರಾಜ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಸುಮಾರು 999 ಇಸವಿಯ ಆಸುಪಾಸಿನಲ್ಲಿ. ರನ್ನ ತನ್ನ ಪರಶುರಾಮ ಚರಿತೆಯಲ್ಲಿ ಒಂದು ಸಾಲು ಹೇಳ್ತಾನೆ, ಒಂದು ಪದ್ಯದಲ್ಲಿ ಹೀಗೆ ಬರುತ್ತೆ: ಗಂಗಮಂಡಲ ಚಕ್ರೇಶ್ವರ ಕಟಕೋತ್ತಮ ನಾಯಕ ವಿರಚನೆ ಇನರ್ಘ ರತ್ನಮಾದು ರತ್ನಂ ಅಂತ ಹೇಳ್ತಾನೆ. ಈ ಚಕ್ರೇಶ್ವರ ಯಾರು ಅಂದರೆ ಗಂಗವಂಶದ ಮಾರಸಿಂಹ ಅಥವಾ ರಾಚಮಲ್ಲ ಆಗಿರಬಹುದು. ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಿದ್ದು ಚಾಲುಕ್ಯ ಚಕ್ರವರ್ತಿ ತೈಲಪ ಅಂತ ಸಹ ಹೇಳಲಾಗುತ್ತೆ. ಹೀಗೆ ರನ್ನನಿಗೆ ಹಲವಾರು ಆಶ್ರಯದಾತರಂತರು ಅಂತ ಗೊತ್ತಾಗುತ್ತೆ. ಚಾವುಂಡರಾಯ, ಅತ್ತಿಮೊಬ್ಬೆ, ತೈಲಪ, ಇರಿವ ಬೆಡಂಗ ಅಂದರೆ ಸತ್ಯಾಶ್ರಯ, ಇವರೆಲ್ಲರ ಆಶ್ರಯದಲ್ಲಿ ರನ್ನ ಇದ್ದ. ರನ್ನ ತನ್ನ ಕಾವ್ಯದಲ್ಲಿ ಸತ್ಯಾಶ್ರಯನ ಹಲವಾರು ಬಿರುದುಗಳನ್ನು ಉಲ್ಲೇಖಿಸಿದ್ದಾನೆ. ಚಾಳುಕ್ಯ ನಾರಾಯಣ, ಚಾಳುಕ್ಯ ಮಾರ್ಥಾಂಡ, ಅಹವಮಲ್ಲ, ಅಮ್ಮನ ಗಂಧವಾರಣ ಈ ತರಹದ ಬಿರುದುಗಳನ್ನು, ಸತ್ಯಾಶ್ರಯನ ಬಿರುದುಗಳು ಇವನ್ನು ರನ್ನ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ. ಸತ್ಯಾಶ್ರಯನ ವಂಶದ ಪೂರ್ಣ ವೃತ್ತಾಂತವನ್ನು ರನ್ನ ತನ್ನ ಕಾವ್ಯದಲ್ಲಿ ನೀಡಿರುವುದು ಇತಿಹಾಸದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿದೆ. ಅವನೇನು ಹೇಳಿದ್ದಾನೆ? ಜಾಕವ್ಯ ಮತ್ತು ತೈಲಪರ ಮಗನೇ ಸತ್ಯಾಶ್ರಯ. ಈ ಜಾಕವ್ಯ ಬೇರೆ, ಪಂಪನ ಆಶ್ರಯದಾತನಾದ ಅರಿಕೇಸರನಿಯ ತಾಯಿ ಜಾಕವ್ಯನೇ ಬೇರೆ, ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು.
ಈ ತನ್ನ ಆಶ್ರಯದಾತ ಸತ್ಯಾಶ್ರಯನ ಶೌರ್ಯ ಮತ್ತು ದಾನ ಗುಣಗಳನ್ನು ರನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾನೆ. ಆತನ ವೀರಗುಣ ರನ್ನನಿಗೆ ಬಹಳ ಪ್ರಿಯವಾದದ್ದು ಅಂತ ಅನಿಸುತ್ತೆ. ಸತ್ಯಾಶ್ರಯ ಏನು ಮಾಡ್ತಾನೆ, ಗೂರ್ಜರ, ಕಳಿಂಗ, ಕೊಂಕಣ ಈ ಎಲ್ಲ ರಾಜರುಗಳನ್ನು ಜಯಿಸಿ ರಾಜ್ಯವನ್ನು ವಿಸ್ತರಿಸ್ತಾನೆ. ಈ ಎಲ್ಲ ವಿಷಯಗಳನ್ನು ರನ್ನ ತನ್ನ ಕಾವ್ಯದಲ್ಲಿ ಚಿತ್ರಿಸಿದ್ದಾನೆ. ಅಷ್ಟೇ ಅಲ್ಲ, ಕಳಿಂಗರಾಜನನ್ನು ಸೋಲಿಸಿದ್ದನ್ನು ಸಹ ರನ್ನ ಹೇಳಿದ್ದಾನೆ. ಪರಮಾರ ದೊರೆ ಮಂಜ ಎನ್ನುವನನ್ನು ಸೋಲಿಸಿದ್ದು ಸಹ ಹೇಳಿದ್ದಾನೆ. ಗದಾಯುದ್ಧದ ಪ್ರತಿ ಆಶ್ವಾಸದಲ್ಲಿ ಚಾಲುಕ್ಯ ಚಕ್ರವರ್ತಿ ಶ್ರೀ ಸಾಹಸ ಭೀಮ ವಿಜಯೋದಳ್ ಎನ್ನುವ ವಾಕ್ಯಗಳು ಬರುವುದರಿಂದ ಆಶ್ರಯದಾತದ ಅಭೇದದ ಎತ್ತರವನ್ನು ನಾವು ಕಾಣಬಹುದು. ಅಂದರೆ ರನ್ನ ತನ್ನ ಆಶ್ರಯದಾತ ಸತ್ಯಾಶ್ರಯನನ್ನು ಭೀಮನೊಡನೆ ಎಷ್ಟರ ಮಟ್ಟಿಗೆ ಸಮೀಕರಣಿಸಿದ್ದ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಕಬ್ಬಿಗರ ಕಾವ. ಈ ಕೃತಿ ಬರೆದಿದ್ದು ಅಂಡಯ್ಯ 1200ರ ಆಸುಪಾಸಿನಲ್ಲಿ ಬರೆದಿದ್ದು. ಇದು ವಿಭಿನ್ನವಾದ ಕೃತಿ. ಯಾಕಂದರೆ ಕಬ್ಬಿಗರ ಕಾವ ಕನ್ನಡದ ಮೊಟ್ಟ ಮೊದಲ ಕೃತಿ ಅಂತ ಹೇಳಬಹುದು. ಸಂಸ್ಕೃತನ ಬಿಟ್ಟು ಅಚ್ಚಗನ್ನಡದಲ್ಲಿ ಅಂಡಯ್ಯ ಈ ಕೃತಿಯನ್ನು ರಚಿಸಿದ್ದಾನೆ. ಇಲ್ಲಿ ನೇರವಾದ ಸಮೀಕರಣ ಇಲ್ಲದೆ ಇದ್ದರೂ ಸಹ ಅಂಡಯ್ಯ ತನ್ನ ಆಶ್ರಯದಾತನ ಗುಣವನ್ನು ಇಡೀ ಕಬ್ಬಿಗರ ಕಾವ ಕೃತಿಯಲ್ಲಿ ತುಂಬಿಸಿದ್ದಾನೆ. ಶಿವಪುರಾಣದಲ್ಲಿರುವ ಪ್ರಸಿದ್ಧವಾದ ಕಾಮದೇವನ ಕಥೆಯನ್ನು ಹೇಳ್ತಾ ಅಂಡಯ್ಯ ತನ್ನ ಆಶ್ರಯದಾತನ ಇತಿಹಾಸವನ್ನು ದಾಖಲಿಸ್ತಾನೆ. ಅಂಡಯ್ಯನ ಪ್ರೀತಿಪಾತ್ರ ದೊರೆ ತನ್ನ ಆಶ್ರಯದಾತ ಕದಂಬ ಕಾಮದೇವ. ಈ ಕದಂಬ ಬೇರೆ, ಕರ್ನಾಟಕದ ಕದಂಬ ವಂಶ ಬೇರೆ. ಇದನ್ನು ನೆನ್ಪಿಟ್ಕೋಬೇಕು. ಮತ್ತೆ ಕದಂಬ ವಂಶ ಇದ್ದಿದ್ದು ಕ್ರಿಸ್ತಶಕ 345ರಿಂದ 525ರವರೆಗೆ. ಆದರೆ ಈ ಕಬ್ಬಿಗರ ಕಾವಂ ರಚಿಸಿದ ಅಂಡಯ್ಯನ ಕಾಲ 1200ರ ಸಮಯದಲ್ಲಿ. ಆದ್ದರಿಂದ ಇಲ್ಲಿ ಬರುವ ಕದಂಬ ಕಾಮದೇವ ಒಬ್ಬ ಸಾಮಂತರಾಜ ಇರಬಹುದು. ಈತ ಹಾನುಗಲ್ಲಿನ ಕದಂಬ ವಂಶಕ್ಕೆ ಸೇರಿದವನು ಅಂತ ಹೇಳಲಾಗತ್ತೆ. ಅಂಡಯ್ಯ ಈ ಕದಂಬ ಕಾಮದೇವನ ಬಗ್ಗೆ ನೇರವಾಗಿ ಹೇಳದೇ ಇದ್ದರೂ ಇಡೀ ಕಾವ್ಯದಲ್ಲಿ ಕದಂಬ ಕಾಮದೇವನ ಶೌರ್ಯ, ಅವನ ಗುಣಗಳು ಧ್ವನಿಸುತ್ತೆ ಅಂತ ಹೇಳಬಹುದು. ತನ್ನ ಕೃತಿಗೆ ಅಂಡಯ್ಯ ಕಾಮನ ಗೆಲ್ಲ, ಕದಂಬ ಕಾಮನದೇವನ ಗೆಲುವು ಎಂಬ ಹೆಸರುಗಳನ್ನು ಸಹ ನೀಡಿರೋದು ಅವನು ತನ್ನ ಆಶ್ರಯದಾತನನ್ನು ಎಷ್ಟು ನೆನೆಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಈ ಕಬ್ಬಿಗರ ಕಾವ ಕದಂಬ ಕಾಮದೇವ ಮತ್ತು ಇಮ್ಮಡಿ ವೀರಬಲ್ಲಾಳನಿಗೆ ಸಂಬಂಧಿಸಿದ, ಈ ಇಮ್ಮಡಿ ವೀರಬಲ್ಲಾಳ ಹೊಯ್ಸಳರ ರಾಜ, ಇವರಿಗೆ ಸಂಬಂಧಿಸಿದ ಹಲವಾರು ಐತಿಹಾಸಿಕ ಸಂಗತಿಗಳನ್ನು ಧ್ವನಿಸುತ್ತೆ ಕಬ್ಬಿಗರ ಕಾವ. ಕಾಮದೇವನ ಬೆಳ್ಗೊಡೆಯ ಮುಂದೆ ಇತರ ರಾಜರುಗಳ ಕೊಡೆಗಳು ಅಣಬೆಗಳಂತೆ ಕಾಣ್ತಾ ಇತ್ತು ಅಂತ ಅಂಡಯ್ಯ ಹೇಳ್ತಾನೆ. ಇವು ಕಾಮದೇವನ ವೀರ, ಚಾಗ, ಬಲ್ಪು, ನನ್ನಿಯನ್ನು ವಿವರಿಸುತ್ತೆ. ವೀರಬಲ್ಲಾಳ ಮತ್ತು ಕಾಮದೇವ ಇಬ್ಬರೂ ಸಮಾನ ವೀರರು ಅನ್ನುವ ಧ್ವನಿ ಸಹ ಕವಿ ತಂದಿದ್ದಾನೆ. ಹೀಗೆ ಎರಡು ಬಲಾಢ್ಯ ಶಕ್ತಿಗಳು ಒಂದುಗೂಡೋದ್ರಿಂದ ಆಗುವ ಪ್ರಯೋಜನವನ್ನು ಕವಿ ಈ ಕಬ್ಬಿಗರ ಕಾವದಲ್ಲಿ ತಿಳಿಸಿದ್ದಾನೆ. ಇದರಲ್ಲಿ ರಾಜಕೀಯ ಮಾತ್ರವಲ್ಲದೆ ಸೈದ್ಧಾಂತಿಕ ಮತ್ತು ತಾತ್ವಿಕ ವಿಶ್ಲೇಷಣೆಯನ್ನು ಸಹ ಮಾಡಿದ್ದಾನೆ. ಕೊನೆಯಲ್ಲಿ ಇಂತಹ ಘಟಾನುಘಟಿಗಳು ಮಿತ್ರರಾದರೆ, ನಾವು ನೋಡಬಹುದಲ್ಲ ನಮ್ಮ ರಾಜಕೀಯದಲ್ಲೂ ಈಗಿನ ದಿನಗಳಲ್ಲಿ ಬಲಾಢ್ಯ ಪಕ್ಷಗಳು ಒಂದಾಗ್ಬಿಟ್ರೆ ಉಳಿದ ಪಕ್ಷಗಳೆಲ್ಲ ಛಿದ್ರ ವಿಚಿತ್ರವಾಗ್ಬಿಡುತ್ತೆ, ವಿರೋಧಿಗಳು ಮಂಕಾಗ್ಬಿಡ್ತಾರೆ. ಆದ್ದರಿಂದ ಇಬ್ಬರು ಶಕ್ತಿವಂತರು ಒಂದಾಗೋದನ್ನು ನಾವು ಇತಿಹಾಸದ ಹಲವಾರು ಪುಟಗಳಲ್ಲಿ ನೋಡಿದ್ದೀವಿ, ಈಗಲೂ ಸಹ ನೋಡ್ತಾ ಇದ್ದೀವಿ. ಇದನ್ನೇ ಕಬ್ಬಿಗರ ಕಾವ್ಯದಲ್ಲಿ ಅಂಡಯ್ಯ ಹೇಳಿರೋದು. ಇಬ್ಬರು ಬಲಾಢ್ಯರು ಮಿತ್ರರಾದರೆ ಏನಾಗಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ 1200ನೇ ಇಸವಿಯಲ್ಲಿ ಅಂಡಯ್ಯ ಕಬ್ಬಿಗರ ಕಾವ್ಯ ಮೂಲಕ ಹೇಳಿದ್ದಾನೆ. ಹೀಗೆ ಚಾರಿತ್ರಿಕ ಧ್ವನಿ ಇರುವಂತಹ ಹಲವಾರು ಕಾವ್ಯಗಳು ಕನ್ನಡದಲ್ಲಿ ಇದೆ ಅಂತ ಸ್ಪಷ್ಟವಾಗುತ್ತೆ. ಇವುಗಳಿಂದ ನಮಗೆ ಸಾಹಿತ್ಯದ ಹಲವಾರು ವಿಷಯಗಳು ಸಹ ನಮಗೆ
ಅರಿವಾಗತ್ತೆ. ಇನ್ನು ಈ ಘಟಕದ ಸಾರಾಂಶ ಏನು? ಈ ಘಟಕದಲ್ಲಿ ಚಾರಿತ್ರಿಕ ಸಾಹಿತ್ಯದ ಪರಂಪರೆ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲೂ ಕಾವ್ಯಾವಲೋಕನ, ಶಬ್ದಮಣಿ ದರ್ಪಣ, ಶಬ್ದಾನುಶಾಸನ, ಕವಿರಾಜ ಮಾರ್ಗ, ಶೂದ್ರಕ ಇವುಗಳಲ್ಲಿ ಯಾವ ಯಾವ ಚಾರಿತ್ರಿಕ ಅಂಶಗಳಿವೆ ಅಂತ ತಿಳ್ಕೊಂಡ್ವಿ. ನಂತರ ಚಾರಿತ್ರಿಕ ಧ್ವನಿಯ ಕಾವ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಚಾರಿತ್ರಿಕ ಧ್ವನಿಯ ಕಾವ್ಯಗಳು ಅಂದರೆ ಕವಿ ತನ್ನ ಆಶ್ರಯದಾತನನ್ನು ತನ್ನ ಕಥೆಯ ಕಥಾನಾಯಕರೊಂದಿಗೆ ಸಮೀಕರಿಸುವ ಕಾವ್ಯಗಳು. ಇದಕ್ಕೆ ಚಾರಿತ್ರಿಕ ಧ್ವನಿಯ ಕಾವ್ಯಗಳು ಅಂತ ಹೇಳಲಾಗುತ್ತೆ. ಅದರಲ್ಲೂ ವಿಕ್ರಮಾರ್ಜುನ ವಿಜಯಂ ಪಂಪನದ್ದು, ಪೊನ್ನನ ಭುವನೈಕ ರಾಮಾಭ್ಯುದಯ, ರನ್ನನ ಸಾಹಸ ಭೀಮ ವಿಜಯ, ಅಂಡಯ್ಯನ ಕಬ್ಬಿಗರ ಕಾವ. ಈ ಕಾವ್ಯಗಳಲ್ಲಿ ಕವಿ ತನ್ನ ಆಶ್ರಯದಾತ ರಾಜರುಗಳ ಬಗ್ಗೆ ಎಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಅನ್ನೋದು ನಾವು ಈ ಘಟಕದಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಇದು ನಿಮಗೆ ಉಪಯೋಗ ಅನಿಸಿದ್ರೆ, ಅರ್ಥ ಆಗಿದೆ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಇರುವ ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ವಿನಂತಿ. ನಮಸ್ಕಾರ.